ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿ ಆನವೇರಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಸುಮಾರು 265 ಎಕರೆ ಅರಣ್ಯ ಕಂದಾಯ ಭೂಮಿ ಇದ್ದು ಅದರಲ್ಲಿ ಅರಣ್ಯ ಇಲಾಖೆಯವ್ರದ್ದು 63 ಎಕರೆ ಇದೆ ಅಂತೇಳಿ ಈಗ ವಾದ ಮಾಡಿ ಸೆಕ್ಷನ್ 4 ಜಾರಿ ಮಾಡಿ ಅವರೊಂದು ವಿಶೇಷವಾದಂಥ ಒಂದು ಪಾಣಿನೂ ತಗೊಂಡಿದ್ದಾರೆ. ಈಗ ಇದರಲ್ಲಿ ಸುಮಾರು ಒಂದು 70ರಿಂದ 90 ಜನ ಅಷ್ಟು ಜೀವನೋಪಾಯಕ್ಕಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಈಗ ಇವರು ಅರಣ್ಯ ಇಲಾಖೆಯವರು CTP ಹೊಡೆಯಕ್ಕಂತೇಳಿ ಯಾವುದೋ ಒಂದು 10-15 ವರ್ಷದ ಹಿಂದೆ ಒಂದು 2 ಕಿಲೋಮೀಟ್ರು CTP ಶಾಂಕ್ಷನ್ ಆಗಿರೋದು ಈ ಕೆಲಸ ಮಾಡೋಕ್ಕಾಗಿ ರೈತರ ಭೂಮಿಗಳ ಮೇಲೆ ಅಕ್ರಮವಾಗಿ ಬಂದಿದ್ದಾರೆ. ಇದನ್ನು ಇವತ್ತು ತಡೆಗಟ್ಟಲು ಆನವೇರಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಂದು ನಿಲ್ಲಿಸಿದ್ದೀವಿ. ಇದೇ ರೀತಿ ಮುಂದುವರೆದ್ರೆ ನಾಳೆ KK ರಸ್ತೆಯಲ್ಲಿ ರಸ್ತೆ ತಡೆಗಟ್ಟಿ ಪ್ರತಿಭಟನೆ ಮಾಡಿ ನ್ಯಾಯ ಸಿಗುವವರೆಗೂ ನಾವು ಹೋರಾಡಕ್ಕೆ ಸಿದ್ಧರಿದ್ದೇವೆ. ಏಕೈಕಿ ಮಾಡ್ತಿದ್ದಾರೆ, ಇದು ಯಾರಿಗೂ ತಿಳಿಸ್ತಿಲ್ಲ, ಏನಿಲ್ಲ. ಇವತ್ತು ಸಡನ್ ಆಗಿ ಬೆಳಗ್ಗೆ 7:30 ಅಷ್ಟೊತ್ತಿಗೆ ಗಾಡಿ ಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಆ ತಕ್ಷಣಕ್ಕೆ ಒಬ್ರಿಗೊಬ್ರಿಗೆ ಗೊತ್ತಾಗಿ ಎಲ್ಲಾ ಗ್ರಾಮಸ್ಥರು ಬಂದು ಸೇರಿ ಇದನ್ನ ಪ್ರತಿಭಟಿಸಿ ನಿಲ್ಲಿಸಿದ್ವಿ. ಎಷ್ಟು ಎಕರೆ ಜಾಗ ಇದು? ಇದು 262 ಎಕರೆ ಕಂದಾಯ ಭೂಮಿ. ಅದರಲ್ಲಿ 63 ಎಕರೆ ಸೆಕ್ಷನ್ 4 ಮಾಡ್ಕೊಂಡರು, ಅದನ್ನ ಕಿರು ಅರಣ್ಯ ಅಂತೇಳಿ 63 ಎಕರೆ ಮಾಡ್ಕೊಂಡಿದ್ದಾರೆ. ನಾವು ಆಲ್ರೆಡಿ ನಮ್ಮ ಗ್ರಾಮದಲ್ಲಿ ಒಂದು 150 ಎಕರೆ ಅರಣ್ಯಕ್ಕಂತಾನೆ ಈ ಗುಡ್ಡ ಬಿಡ್ಕೊಂಡಿದೀವಿ. ನಾವೇ ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮ ಅರಣ್ಯನೂ ಸ್ಥಾಪನೆ ಮಾಡಿದೀವಿ. ಆದ್ರೂ ಅವರು ಇದನ್ನ ರೈತರ ಭೂಮಿಗಳ ಮೇಲೆ ಅಕ್ರಮವಾಗಿ CTP ಹೊಡೆದು ಅವನು ವಶಪಡಿಸ್ಕೊಳ್ಳಕ್ಕೆ ಮುಂದಾಗಿದ್ದಾರೆ. ಅದನ್ನ ವಿರುದ್ಧ ಮಾಡಕ್ಕಾಗಿ ನಾವು ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ನಿಲ್ಸಿದೀವಿ. ಇವತ್ತು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರು, ಅದನ್ನ ಬಂದು ನಾವೆಲ್ಲ ತಡೆಗಟ್ಟಿದೀವಿ. ಇದು ಏನಾರ ಇದೇ ತರ ಅವರು ಫೋರ್ಸಬಲ್ ಮಾಡಿದ್ರೆ ನಾಳೆ KK ರಸ್ತೆ ತಡೆಗಟ್ಟಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡಕ್ ಸಿದ್ಧರಿದ್ದೀವಿ. ನಮ್ ಬೇಡಿಕೆ ರೈತರ ಭೂಮಿಗಳಿಗೆ ಅವರು ಯಾವತ್ತೂ ಹತ್ರ ಬರಬಾರ್ದು, ನಾವು ಅರಣ್ಯಕ್ಕೆ ಯಾವತ್ತೂ ಹೋಗೋದಿಲ್ಲ. ಇದೇ ನಮ್ ಕಂಡೀಷನ್.